ಸ್ನೇಹಿತರೆ, ಇಂದು ಶನಿವಾರ. ನಾನು ತಿಳಿಸ್ಕೊಡುವಂಥ ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ನೀವು ಮಾಡಿಕೊಂಡಿದ್ದೆ ಆದಲ್ಲಿ ದೀರ್ಘಾವಧಿಯಿಂದ ಸಾಲದ ಸಮಸ್ಯೆಯಲ್ಲಿದ್ದೀರಾ, ಬಡತನದಲ್ಲಿದ್ದೀರಾ, ಹಣಕಾಸಿನ ಸಮಸ್ಯೆಯಲ್ಲಿದ್ದೀರಾ ಅಂದರೆ 100% ಸ್ನೇಹಿತರೆ, ಈ ಸಣ್ಣ ಸಣ್ಣ ಪರಿಹಾರವನ್ನು ಶನಿವಾರದ ದಿನ ಮಾಡ್ಕೊಂಡು ನೋಡಿ. ನಿಮ್ಮ ಬಡತನ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ, ಧನಾಭಿವೃದ್ಧಿ ಆಗುತ್ತೆ. ಎಷ್ಟೇ ಕೋಟಿ ಕೋಟಿ ಸಾಲ ಇದ್ರೂ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿ ದೋಷಗಳಿರ್ಬೋದು, ರಾಹುಕೇತು ದೋಷಗಳಾಗಿರ್ಬೋದು, ಶನಿ ದೋಷವಾಗಿರ್ಬೋದು, ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನಿರ್ಮೂಲ ಮಾಡಿಕೊಳ್ಬಹುದು ಶನಿವಾರದ ದಿನ. ಈಗ ನಾನು ತಿಳಿಸ್ಕೊಡುವಂಥ ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಈ ಪರಿಹಾರಗಳನ್ನು ಯಾರು ಬೇಕಾದರೂ ಮಾಡ್ಕೊಳ್ಬೋದು. ತುಂಬ ವರ್ಷದಿಂದ ನಮಗೆ ಬರೀ ಕಷ್ಟನೇ ಆಗ್ತಾ ಇದೆ. ಒಂದು ದಿನ ಕೂಡ ನಮಗೆ ನೆಮ್ಮದಿ ಇಲ್ಲ, ಹಣಕಾಸಿನ ಸಮಸ್ಯೆಗಳಾಗ್ತಾ ಇದೆ. ಇವತ್ತಿಗೆ ದುಡ್ದು ತೊಗೊಂಡು ಬರ್ತೀವಿ, ಮರುದಿನ ಹಣ ಇರೋದಿಲ್ಲ, ಅನಾರೋಗ್ಯ ಸಮಸ್ಯೆ ಆಗ್ತದೆ, ಜಾತಕದಲ್ಲಿ ತೊಂದರೆ ಇದೆ, ಕಲ್ಯಾಣ ಭಾಗ್ಯ ಇಲ್ಲ, ಮದುವೆಗಳಾಗ್ತಾ ಇಲ್ಲ, ಸಂತಾನ ಪ್ರಾಪ್ತಿ ಇಲ್ಲ, ನಮಗೆ ಏನಾದರೂ ಸಮಸ್ಯೆಗಳಿದೆ, ನಮ್ಮ ಮನೆಯಲ್ಲಿ ಒಟ್ಟಾರೆಯಾಗಿ ನಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿ ಸುಖ ಇಲ್ಲ, ನೆಮ್ಮದಿ ಇಲ್ಲ ಅನ್ನೋವಂಥವ್ರು ಈ ಪರಿಹಾರವನ್ನು ಮಾಡ್ಕೊಂಡು ನೋಡ್ಬೋದು. ಪ್ರತಿ ಮನುಷ್ಯನಿಗೂ ಸರ್ವೇ ಸಾಮಾನ್ಯವಾಗಿ ಏನಾದರೂ ಒಂದೊಂದು ಕಷ್ಟ ಇದ್ದೇ ಇರುತ್ತೆ. ಅದರಲ್ಲಿ ನಾನು ತಿಳಿಸ್ಕೊಟ್ಟಂಥ ಈ ಎಲ್ಲ ಸಮಸ್ಯೆಗಳ ಜೊತೆಗೆ ಸಾಲ ಬಾಧೆ ಅನ್ನೋದಿತ್ತು ಅಂತಂದರೆ ವಿಪರೀತವಾಗಿ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ನಿಲ್ಲೋದಿಲ್ಲ. ಸಾಲ ಕಟ್ಟುವಂಥದ್ದು, ಬಡ್ಡಿ ಕಟ್ಟುವಂಥದ್ದು, ಇದೇ ರೀತಿ ಜೀವನ ಸಾಗ್ತಾ ಇರುತ್ತೆ. ಇವತ್ತು ದುಡಿದು ತಂದಿದ್ರಲ್ಲಿ ತಿನ್ನೋದಕ್ಕೆ ಸಾಕಾಗುತ್ತಷ್ಟೇ. ಬೇರೆ ಇನ್ನು ನಾವೇನಾದರೂ ಆಸೆ ಪಟ್ಟರೆ ಅದು ಯಾವುದೂ ನಡೀತಾ ಇಲ್ಲ ನಮ್ಮ ಜೀವನದಲ್ಲಿ. ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ, ತುಂಬ ಬಡತನವನ್ನು ಅನುಭವಿಸ್ತಾ ಇದ್ದೀವಿ. ಕೆಲವರಿಗೆ ತಿನ್ನೋದಕ್ಕೂ ಕೂಡ ಕಷ್ಟ, ಅಷ್ಟರ ಮಟ್ಟಕ್ಕೆ ಬಡತನವನ್ನು ಅನುಭವಿಸ್ತಾ ಇರ್ತಾರೆ. ಅಂಥವರು ಕೂಡ ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಶನಿವಾರದ ದಿನ ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನಿವತ್ತು ತಿಳಿಸ್ಕೊಡುವಂಥ ಪರಿಹಾರ ಹೆಚ್ಚೇನು ನಿಮಗೆ ಖರ್ಚಾಗುವಂಥದ್ದಲ್ಲ ಸ್ನೇಹಿತರೆ. ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಪರಿಹಾರಗಳು. ಅದರಲ್ಲಿ ಮೊದಲನೇ ಪರಿಹಾರ ಅಂತಂದರೆ ಶನಿವಾರದ ದಿನ ಸ್ನೇಹಿತರೆ, ಕಪ್ಪು ಇರುವೆಗಳ ಗೂಡು ಎಲ್ಲಾದರೂ ಇತ್ತು ಅಂದರೆ ಆ ಇರುವೆಗಳಿಗೆ ನೀವು ಅಕ್ಕಿಯನ್ನು ಹಾಕ್ಬೋದು ಮತ್ತು ಸಕ್ಕರೆಯನ್ನು ಹಾಕ್ಬೋದು. ಇರುವೆಗಳಿಗೆ ಅಕ್ಕಿ ಅಥವಾ ಸಕ್ಕರೆ ಇವೆರಡು ಪದಾರ್ಥದಲ್ಲಿ ಯಾವುದನ್ನು ಹಾಕಿದರೂ ಕೂಡ ನಿಮಗೆ ಬಂದಿರುವಂಥ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ, ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಇನ್ನು ಎರಡನೆಯದಾಗಿ ಕಪ್ಪು ಶ್ವಾನ, ಕಪ್ಪು ನಾಯಿ ಇತ್ತು ಅಂತಂದರೆ ಕಪ್ಪು ನಾಯಿಗೆ ಏನಾದರೂ ಒಂದು ಆಹಾರ, ಗೋಧಿಯಿಂದ ಮಾಡಿರುವಂಥ ಆಹಾರ, ಬ್ರೆಡ್ ಆಗಿರ್ಬೋದು, ರೊಟ್ಟಿನೋ ಚಪಾತಿನೋ ಏನಿರುತ್ತೋ ಅದನ್ನು ನೀವು ಹಾಕಿ. ಗೋಧಿಯಿಂದ ಮಾಡಿರುವ ಆಹಾರವನ್ನು ಹಾಕಬೇಕು ಅಂತ ಹೇಳ್ತಾರೆ, ಬಿಸ್ಕೆಟ್ ಆಗಲಿ ಏನಾದರೂ ಒಂದು. ಶನಿವಾರದ ದಿನ ಹತ್ರದಲ್ಲಿ ಯಾವುದಾದ್ರೂ ಕಪ್ಪು ನಾಯಿಗಳು ಕಾಣಿಸ್ತು ಅಂದರೆ ಹಾಕಿ. ಬರೀ ಕಪ್ಪು ನಾಯಿಗೆ ಹಾಕಬೇಕು ಅಂತ ಏನಿಲ್ಲ, ಆದರೆ ಕಪ್ಪು ನಾಯಿ ಅಂತ ಇಲ್ಲಿ ನಮಗೆ ಹೇಳ್ತಾರೆ. ನಿಮಗೆ ಈ ನಾಯಿಗಳು ಯಾವುದಾದ್ರೂ ಸಿಕ್ತು ಅಂತ ಹೇಳಿದ್ರೆ ಅದಕ್ಕೆ ಆಹಾರ ಹಾಕಿದ್ರೂ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಕಪ್ಪು ಶ್ವಾನಕ್ಕೆ ಶನಿವಾರದ ದಿನ ಆಹಾರವನ್ನು ಹಾಕೋದ್ರಿಂದ ಜಾತಕ ದೋಷಗಳು ನಿವಾರಣೆ ಆಗುತ್ತೆ. ಜಾತಕದಲ್ಲಿ ಏನಾದರೂ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಆ ದೋಷಗಳು ನಿವಾರಣೆ ಆಗುತ್ತೆ. ಇನ್ನು ಮೂರನೆಯದಾಗಿ ಕಾಗೆಗೆ ಆಹಾರವನ್ನು ನೀಡುವಂಥದ್ದು. ಈ ದಿನ ಕಾಗೆಗೆ ಏನಾದರೂ ಸರಿಯೇ, ಇಂಥದ್ದೇ ಅಂತಲ್ಲ, ಏನಾದರೂ ಸರಿಯೇ ಕಾಗೆಗೆ ನೀವು ಆಹಾರವನ್ನು ನೀಡಬೇಕಾಗುತ್ತೆ. ಶನಿವಾರದ ದಿನ ಕಾಗೆಗೆ ನೀವು ಆಹಾರವನ್ನು ನೀವು ನೀಡೋದ್ರಿಂದ ಶನಿ ದೋಷ ನಿವಾರಣೆ ಆಗುತ್ತೆ, ಅಷ್ಟಮ ಶನಿ ದೋಷ ನಿವಾರಣೆ ಆಗುತ್ತೆ. ಶನಿ ಕಾಟ ಬಂತು ಅಂತಂದರೆ ತುಂಬಾ ನೀವು ಕಷ್ಟಗಳನ್ನ ಅನುಭವಿಸ್ತೀರಾ. ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಶನಿ ದೋಷ ಅಂದ್ರೇ ಭಯ ಪಡುವಂಥ ಒಂದು ಸ್ಥಿತಿಯಲ್ಲಿರ್ತೀರ. ಹಾಗಾಗಿ ಜಾತಕದಲ್ಲಿ ಏನಾದ್ರು ಶನಿ ದೋಷಗಳಿದೆ ಅಂತಂದರೆ ಕಾಗೆಗೆ ಶನಿವಾರ ನೀವು ಆಹಾರವನ್ನು ಹಾಕೋದ್ರಿಂದ ಖಂಡಿತವಾಗಿಯೂ ಶನಿ ದೋಷ ನಿವಾರಣೆ ಆಗುತ್ತೆ. ಇನ್ನು ನಾಲ್ಕನೆಯದಾಗಿ ಹಸುವಿಗೆ ಆಹಾರ ಕೊಡುವಂಥದ್ದು. ಕಪ್ಪು ಹಸು ಸಿಕ್ಕಿದರೆ ನೀವು ಕಪ್ಪು ಹಸುಗೆ ಆಹಾರವನ್ನು ಕೊಡಿ. ಕಪ್ಪು ಹಸು ಸಿಕ್ಕಲಿಲ್ಲ ಅಂದರೂ ಕೂಡ ನೀವು ಚಿಂತಿಸುವ ಅಗತ್ಯ ಇಲ್ಲ. ಇದಕ್ಕೆ ನೀವು ಯಾವ ರೀತಿಯಲ್ಲಿ ಆಹಾರ ಕೊಡಬೇಕು ಅಂತಂದರೆ ಉದ್ದಿನ ಕಾಳು, ಅದರಲ್ಲೂ ಕಪ್ಪು ಉದ್ದಿನ ಕಾಳನ್ನು ನೆನೆಸಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಕಪ್ಪು ಉದ್ದಿನ ಕಾಳನ್ನು ತೆಗೆದುಕೊಳ್ಳಿ, ಒಂದು ಬೊಗಸೆವಷ್ಟು ಅದನ್ನು ನೆನೆಸಿ ಅದರ ಜೊತೆಗೆ ಬೆಲ್ಲವನ್ನು ಸೇರಿಸಿ, ಒಂದಚ್ಚು ಬೆಲ್ಲವನ್ನು ಸೇರಿ ಚೆನ್ನಾಗಿ ಮಿಶ್ರಣ ಮಾಡಿ
ಹತ್ತಿರದಲ್ಲಿ ನಿಮಗೆ ಹಸು ಕಾಣಿಸ್ತು ಅಂದರೆ ಆ ಹಸುವಿಗೆ ಇದನ್ನು ತಿನ್ನಿಸಿ ಸ್ನೇಹಿತರೆ. ಯಾವುದೇ ಜಾತಕದ ಗ್ರಹ ದೋಷಗಳಿರಲಿ, ರಾಹು ಕೇತು ದೋಷಗಳಿರಲಿ ನಿವಾರಣೆ ಆಗುತ್ತೆ. ಲಕ್ಷ್ಮಿಯ ಒಂದು ಅನುಗ್ರಹ ಲಭಿಸುತ್ತೆ. ಶನಿವಾರದ ದಿನ ಹಸುವಿಗೆ ಈ ಒಂದು ನಾನು ತಿಳಿಸ್ಕೊಟ್ಟಂಥ ಆಹಾರವನ್ನು ತಿನ್ನಿಸೋದ್ರಿಂದ ನಿಮಗೆ ಜಾತಕದ ದೋಷಗಳು ನಿವಾರಣೆ ಆಗುತ್ತೆ, ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಶನಿವಾರದ ದಿನ ನೀವು ಎಳ್ಳನ್ನು ಯಾರಿಗಾದರೂ ನೀವು ದಾನವಾಗಿ ಕೊಡಬೇಕಾಗುತ್ತೆ. ಯಾರಾದರೂ ಭಟ್ರುಗಳಿದ್ದರೆ ನಿಮಗೆ ಅವರಿಗೆ ದಾನವಾಗಿ ಕೊಡ್ಬೋದು, ಅಥವಾ ಬಡಬಗ್ಗರಿಗೆ ದಾನವಾಗಿ ಕೊಡ್ಬೋದು. ಕಪ್ಪು ವಸ್ತ್ರವನ್ನು ಶನಿವಾರದ ದಿನ ದಾನವಾಗಿ ಕೊಟ್ಟರೆ ದೀರ್ಘಾವಧಿಯಿಂದ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೀರಾ, ದೀರ್ಘಾವಧಿಯಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಶನಿವಾರ ಕಪ್ಪು ವಸ್ತ್ರವನ್ನು ನೀವು ಅವರಿಗೆ ಕೊಡೋದ್ರಿಂದ ಆ ಒಂದು ದಾರಿದ್ರ್ಯ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಯಾರಾದರೂ ಬಡವರಿಗೆ ಅವರಿಗೆ ಒಂದು ದಿನಕ್ಕೆ ಆಗುವಷ್ಟು ಅಂತೂ ದಿನಸಿ, ಒಂದು ಅಕ್ಕಿ, 1 kg ಅಷ್ಟಾದರೂ ಅಕ್ಕಿ, 1/4 kg ಬೇಳೆ, ಎಣ್ಣೆ, ಸಕ್ಕರೆ, ಈ ಥರ ಉಪ್ಪನ್ನು ಕೊಡಬೇಡಿ, ಸಕ್ಕರೆ, ಈ ರೀತಿ ಏನಾದರೂ ಪದಾರ್ಥಗಳನ್ನು, ತರಕಾರಿಗಳನ್ನಾಗಲಿ ಒಂದು ದಿನ ಅವರು ನೆಮ್ಮದಿಯಾಗಿ ಊಟ ಮಾಡಬೇಕು, ಆ ಥರದ್ದು ಅಷ್ಟು ದಿನಸಿಯನ್ನು ದಾನವಾಗಿ ಕೊಡಿ. ದೀರ್ಘಾವಧಿಯಿಂದ ನಿಮಗೆ ಕಷ್ಟಗಳಾಗ್ತದೆ, ಮನೆಯಲ್ಲಿ ಸಾವು ನೋವುಗಳಾಗ್ತಾ ಇದೆ, ಮನೆಯಲ್ಲಿ ಅಪಘಾತಗಳಾಗ್ತದೆ, ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ವಿಪರೀತವಾದ ಕೇಡು ಕಷ್ಟಗಳು ನಿಮ್ಮನ್ನು ಆವಾಹನೆ ಮಾಡ್ಕೊಂಡ್ಬಿಟ್ಟಿದೆ, ಅದರಿಂದ ಹೇಗೆ ಹೊರ ಬರೋದು ಅಂತ ಗೊತ್ತಾಗದೆ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಶನಿವಾರದ ದಿನ ನಾನು ತಿಳಿಸ್ಕೊಟ್ಟಂತಹ ಈ ಒಂದು ಚಿಕ್ಕ ತಂತ್ರ, ಚಿಕ್ಕ ಪರಿಹಾರ, ಎಲ್ಲಾದರೂ ನಿಮಗೆ ಸುತ್ತಮುತ್ತ ತೀರಾ ಬಡತನ, ತೀರಾ ಕಷ್ಟ, ಭಿಕ್ಷಾಟನೆ ಮಾಡುವಂಥವ್ರು, ಗುಡಿಸಲುಗಳನ್ನು ಹಾಕ್ಕೊಂಡಿರುವಂಥವ್ರು ಕಾಣಿಸ್ತಾ ಇರ್ತಾರೆ, ಆಹಾರಕ್ಕೂ ಕೂಡ ಪರದಾಡುವಂಥವ್ರು ಕಾಣಿಸ್ತಾ ಇರ್ತಾರೆ. ನಿಮ್ಮ ಸ್ಥಿತಿಯೇ ಕೆಳಮಟ್ಟದಲ್ಲಿ ಇರುತ್ತೆ, ಆದರೆ ನಿಮಗಿಂತ ತುಂಬ ಕೆಳಮಟ್ಟದಲ್ಲಿ ಇರುವಂಥವ್ರು ಯೋಗ್ಯರಿಗೆ ನೀವು ದಾನವನ್ನು ಮಾಡಬೇಕು. ಇರುವಂಥವರಿಗೆ, ಸಿರಿವಂತಿಕೆ ಇರುವಂಥವರಿಗೆ ದಾನ ಮಾಡಿ ಯಾವುದೇ ಪ್ರಯೋಜನ ಆಗೋದಿಲ್ಲ, ಯೋಗ್ಯರಿಗೆ ದಾನ ಮಾಡಿ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡುತ್ತೆ. ಹಾಗೆಯೇ ಸ್ನೇಹಿತರೆ, ಈ ದಿನ ಶನಿವಾರದ ದಿನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನಾದರೂ ಸಿಹಿ ತಿನಿಸುಗಳನ್ನು, ಚಾಕ್ಲೇಟ್ ದಾನ ಮಾಡಬೇಕಂತ ಹೇಳ್ತಾರೆ. ಸಿಹಿ ತಿನಿಸಲ್ಲಿ ಚಾಕ್ಲೇಟ್ಗಳನ್ನು, ಮಿಠಾಯಿಗಳನ್ನು ದಾನವಾಗಿ ಕೊಟ್ಟರೆ, ಏನಾದರೂ ದಾನವಾಗಿ ಕೊಡಿ. ಆದರೆ ಏನಾದರೂ ಫ್ರೂಟ್ಸ್ಗಳನ್ನು ಕೊಟ್ಟರು ಕೂಡ ಒಳಿತು ಅಂತಲೇ ಹೇಳ್ತಾರೆ. ದ್ರಾಕ್ಷಿ ಹಣ್ಣುಗಳನ್ನು ಕೊಟ್ಟರೆ ಒಳಿತು ಅಂತ ಹೇಳ್ತಾರೆ. ಏನಾಗುತ್ತೆ ಅದನ್ನು ನೀವು ಚಿಕ್ಕ ಚಿಕ್ಕ ಮಕ್ಕಳಿಗೆ, ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದರೂ ಅಂತ ಸಂದರ್ಭದಲ್ಲಿ ಅವರಿಗೆ ನೀವು ಮಕ್ಕಳಿಗೆ ಸ್ವಲ್ಪ ಸಿಹಿಯನ್ನು ಹಂಚಿ, ಇದರಿಂದ ಕೂಡ ನಿಮ್ಮ ಒಂದು ಸಾಲದ ಸಮಸ್ಯೆಗಳು ನಿರ್ಮೂಲವಾಗುತ್ತೆ. ಮಕ್ಕಳನ್ನು ಸಂತುಷ್ಟಗೊಳಿಸಿದರೆ ಹಣಕಾಸಿನ ವೃದ್ಧಿ ಆಗುತ್ತೆ, ಲಕ್ಷ್ಮಿಯ ಅನುಗ್ರಹವಾಗುತ್ತೆ, ದೀರ್ಘಾವಧಿಯ ಸಾಲದ ಸಮಸ್ಯೆಗಳು ಸಂಪೂರ್ಣ ನಿರ್ಮೂಲವಾಗಿ ಅದೃಷ್ಟ ಕೂಡಿ ಬರುತ್ತೆ, ಮನೆಯಲ್ಲಿ ವಿಪರೀತವಾದಂಥ ಒಂದು ಧನ ಪ್ರಾಪ್ತಿ ಯೋಗ ಬರುತ್ತೆ. ಸ್ನೇಹಿತರೆ, ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಶನಿವಾರದ ದಿನ ಖಂಡಿತ ಸರ್ವ ಸಮಸ್ಯೆಗಳು ದೂರವಾಗಿ ಅಷ್ಟೈಶ್ವರ್ಯ ಭೋಗ ಭಾಗ್ಯ ಲಭಿಸುತ್ತೆ. ಧನ್ಯವಾದಗಳು.